ಈ ದಿನ ಮಧ್ಯಾಹ್ನ 3ರಿಂದ 3:30 ಸಮಯದಲ್ಲಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ಕೊಳ್ತಮಜಲು ಎಂಬಲ್ಲಿ ಇಬ್ಬರು ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅಸುನೀಗಿದ್ದಾನೆ, ಮತ್ತೊಬ್ಬ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ. ಸುಮಾರು ಒಂದು 3:30 ಸಮಯದಲ್ಲಿ ಇಬ್ಬರು ಒಂದು ಪಿಕಪ್ ವಾಹನದಲ್ಲಿ ಮರಳನ್ನು ಡಂಪ್ ಮಾಡೋಕ್ಕೆ ಹೋದಾಗ ಯಾರೋ ದುಷ್ಕರ್ಮಿಗಳು ಇವ್ರ ಮೇಲೆ ಹಲ್ಲೆ ಮಾಡಿದ್ದು. ಯಾವ ಕಾರಣಕ್ಕೆ ಯಾರು ಮಾಡಿದರೆ ಇನ್ನೂ ಮಾಹಿತಿ ನಮಗೆ ಲಭ್ಯ ಆಗಿಲ್ಲ. ಹಾಗಾಗಿ ಈಗ ನಾವು ತನಿಖೆಯನ್ನು ಶುರು ಮಾಡಿದ್ವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡ್ತೀವಿ. ಯಾರು ಏನು ಅಂತ ಮಾಹಿತಿ ಗೊತ್ತಾದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಈಗ ಹೌದು, ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಅದನ್ನು. ಎಲ್ಲ ರಿಕ್ವೆಷನ್ ಕೊಟ್ಟಿದ್ದೀವಿ. ಈಗ DC ಸರ್ ಆರ್ಡರ್ ಮಾಡಬೇಕೀಗ. ಇಲ್ಲ, ಇನ್ನೂ ಸದ್ಯಕ್ಕೆ ಗೊತ್ತಾಗಿಲ್ಲ. ತಿಳಿದುಕೊಂಡ್ಮೇಲೆ ನಾವು ತನಿಖೆ ಮುಂದುವರ್ತಾನೆ ನಿಮ್ಮ ಮಾಹಿತಿ ಕೊಡ್ತೀವಿ. ಅವ್ರಿಗೀಗ ಆಪರೇಷನ್ ನಡೀತಾ ಇದೆ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಈ ದಿನ ಮಧ್ಯಾಹ್ನ 3ರಿಂದ 3:30 ಸಮಯದಲ್ಲಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ಕೊಳ್ತಮಜಲು ಎಂಬಲ್ಲಿ ಇಬ್ಬರು ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅಸುನೀಗಿದ್ದಾನೆ, ಮತ್ತೊಬ್ಬ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ. ಸುಮಾರು ಒಂದು 3:30 ಸಮಯದಲ್ಲಿ ಇಬ್ಬರು ಒಂದು ಪಿಕಪ್ ವಾಹನದಲ್ಲಿ ಮರಳನ್ನು ಡಂಪ್ ಮಾಡೋಕ್ಕೆ ಹೋದಾಗ ಯಾರೋ ದುಷ್ಕರ್ಮಿಗಳು ಇವ್ರ ಮೇಲೆ ಹಲ್ಲೆ ಮಾಡಿದ್ದು. ಯಾವ ಕಾರಣಕ್ಕೆ ಯಾರು ಮಾಡಿದರೆ ಇನ್ನೂ ಮಾಹಿತಿ ನಮಗೆ ಲಭ್ಯ ಆಗಿಲ್ಲ. ಹಾಗಾಗಿ ಈಗ ನಾವು ತನಿಖೆಯನ್ನು ಶುರು ಮಾಡಿದ್ವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡ್ತೀವಿ. ಯಾರು ಏನು ಅಂತ ಮಾಹಿತಿ ಗೊತ್ತಾದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಈಗ ಹೌದು, ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಅದನ್ನು. ಎಲ್ಲ ರಿಕ್ವೆಷನ್ ಕೊಟ್ಟಿದ್ದೀವಿ. ಈಗ DC ಸರ್ ಆರ್ಡರ್ ಮಾಡಬೇಕೀಗ. ಇಲ್ಲ, ಇನ್ನೂ ಸದ್ಯಕ್ಕೆ ಗೊತ್ತಾಗಿಲ್ಲ. ತಿಳಿದುಕೊಂಡ್ಮೇಲೆ ನಾವು ತನಿಖೆ ಮುಂದುವರ್ತಾನೆ ನಿಮ್ಮ ಮಾಹಿತಿ ಕೊಡ್ತೀವಿ. ಅವ್ರಿಗೀಗ ಆಪರೇಷನ್ ನಡೀತಾ ಇದೆ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ.